ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಶಿವಪುರದ ಹೊಸ ಅಧ್ಯಕ್ಷರಿಗೆ, ಪ್ರಥಮ ಮಹಿಳಾ ಅಧ್ಯಕ್ಷರಿಗೆ ಹೃದಯಪೂರ್ವಕ ಅಭಿನಂದನೆಗಳು. ಏನಣ್ಣ ಇದೆಲ್ಲ? ಖುಷಿ ಆಗ್ತಿದ್ಯಮ್ಮ, ನಿನ್ ಬೆಳವಣಿಗೆ ನೋಡಿ ಸಂತೋಷ ಆಗ್ತಿದೆ. ಇದೆಲ್ಲ ನಿನ್ನ ಆಶೀರ್ವಾದ. ಇನ್ನೊಂದ್ಸಲಿ ಆಶೀರ್ವಾದ ಮಾಡು. ಒಳ್ಳೇದಾಗ್ಲಿ ಪುಟ್ಟಿ, ಯಾವಾಗ್ಲೂ ನಮ್ಮೂರಿನ ಜನಗಳಿಗೆ ಒಳ್ಳೇದನ್ ಮಾಡು. ಖಂಡಿತ ಅಣ್ಣ. ಸರಿ ಸರಿ, ದೊಡ್ಡವರ ಆಶೀರ್ವಾದ ತಗೋ. ಹಾ, ಅಜ್ಜಿ ಬಜ್ಜಿ ಚೆನ್ನಾಗಿದ್ಯಾ ಮಗಳೇ? ಒಳ್ಳೇದಾಗ್ಲವ, ಒಳ್ಳೇದಾಗ್ಲಿ. ಅತ್ತೆ ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಿ. ನಮಗೆ ಮಾವಯ್ಯ ಆಶೀರ್ವಾದ ಮಾಡಿ. ಏನಮ್ಮ ತುಂಬಾ ಜೋರಾಗಿ ಆಶೀರ್ವಾದ ತಗೋತಿದ್ದಾಳೆ? ತಕೊಳ್ಳಿ ಬಿಡೆ, ಅಧ್ಯಕ್ಷೆ ಆತ ಅವಳಲ್ಲ, ಆಶೀರ್ವಾದ ತಗೊಳ್ಳಿ ಬಿಡು. ಅವಳ ಆಶೀರ್ವಾದ ತಗೊಳ್ಳೋದು ಇದೇ ಕೊನೆ ಆಗೋಯ್ತದೇನೋ. ಒಳ್ಳೇದಾಗ್ಲಿ ಅಮ್ಮ. ಜ್ಯೋತಿ, ತುಳಸಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಅಯ್ಯೋ, ಕ್ಷಮೆ ಎಲ್ಲ ಯಾಕೆ ಕೇಳ್ತಿದ್ಯಾ ಜ್ಯೋತಿ? ಯಾಕೆ ಅಂತಂದ್ರೆ ನಾನು ನಿನ್ ಮನ್ಸಿಗೆ ತುಂಬಾ ನೋವು ಮಾಡಿದ್ದೀನಿ, ಅದಕ್ಕೆ. ಪರವಾಗಿಲ್ಲ. ಹಾಗೆ ನೋಡೋದಾದ್ರೆ ನಾನು ನಿನ್ನ ಮನ್ಸಿಗೆ ನೋವು ಮಾಡಿದ್ದೀನಿ. ನೀವೆಲ್ರೂ ನನ್ನ ಮೇಲಿರೋ ಬೇಸರ ಮರೆತು ಇಲ್ಲಿವರೆಗೂ ಬಂದಿದ್ದೀರಾ. ತುಂಬಾ ಖುಷಿ ಆಯ್ತು. ನಿನಗೇನೋ ಖುಷಿ ಆಗ್ತಾ ಇದೆ, ಆದ್ರೆ ನನಗೆ ಖುಷಿ ಆಗಕ್ಕೆ ಇನ್ನೂ ಟೈಮ್ ತಗೊಳುತ್ತೆ. ಯಾಕೆ ಅಂತಂದ್ರೆ ಅಷ್ಟು ದೊಡ್ಡ ತಪ್ಪು ಮಾಡಿದ್ದೀನಿ. ನಿನಗೆ ಮುಖ ತೋರ್ಸಕ್ಕೂ ನನಗೆ ನಾಚಿಕೆ ಆಗ್ತಿದೆ. ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡ ಜ್ಯೋತಿ. ಇವತ್ ನಿನಗ್ ಮಾತು ಕೊಡ್ತಾ ಇದ್ದೀನಿ ತುಳಸಿ. ನಾನ್ ನಿನ್ ಬಯಸೋ ತರ ಒಳ್ಳೆ ಗೆಳತಿ ಆಗಿರ್ತೀನಿ. ನಿನ್ ಪ್ರೀತಿ ಅತ್ತಿಗೆ ಆಗಿರ್ತೀನಿ. ಜ್ಯೋತಿ, ನಿಮ್ ಫೋಟೋ ಹಾಕಕ್ಕೆ ಅವಳಿಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು? ನೀನು ನನ್ನ ಹೆಂಡತಿ ಆಗೋದಕ್ಕಿಂತ ಮುಂಚೆ ಅವಳು ನನ್ನ ತಂಗಿ. ನೀವು ನಮ್ಮನ್ನ ನಿಜ ಜೀವನದಲ್ಲ, ಫೋಟೋದಲ್ಲೂ ದೂರ ಮಾಡೋದಕ್ಕಾಗಲ್ಲ. ದಯವಿಟ್ಟು ಎಲ್ಲರೂ ನನ್ನ ತಂಗಿಗೆ ವೋಟ್ ಹಾಕಿ ಈ ಸಲ ಎಲೆಕ್ಷನ್ ಅಲ್ಲಿ ಅವಳು ಗೆಲ್ಲೋ ಹಾಗೆ ಮಾಡಿ. ನನ್ನ ಬೆಂಬಲನು ನನ್ನ ತಂಗಿಗೆ. ಇದೇನೇ ಇದು? ಈಸ್ ದಿನ ಆವು ಮುಂಗ್ಸಿಂಗಿದ್ದವರು ಎಲ್ಲ ಮರ್ತು ಒಂದಾಯ್ತಾವ್ರೆ. ಆವು ಮುಂಗ್ಸಿ ಫ್ರೆಂಡ್ಸ್ ಆಯ್ತಾವ್ರೆ ಅಂದ್ರೆ ನನ್ನ ಕಣ್ಣನ್ನು ನನ್ನ ಕೈಲೇ ನಂಬಕ್ಕಾಗ್ತಿಲ್ಲ. ಇದು ನಿಜವೇ? ಅಮ್ಮ, ನಿಜ ಕಣಮ್ಮ. ತುಳಸಿ, ಸಂತೋಷ ಪಡ್ತಿದ್ಯಲ್ಲ, ಪಡು. ಈ ನಿನ್ನ ಸಂತೋಷಕ್ಕೆ ಆಯಸ್ಸು ಕಮ್ಮಿ. ಇನ್ ಸ್ವಲ್ಪ ಹೊತ್ತಲ್ಲೇ ನಿನ್ ಸಂತೋಷ ಸತ್ತ ಹೋಗುತ್ತೆ. ಅಪ್ಪ ಭಗವಂತ, ಎರಡು ಕುಟುಂಬನೂ ಒಂದು ಮಾಡ್ಬಿಟ್ಟೆ. ನಂಗಿನ್ನೇನು ಬೇಡಪ್ಪ. ಈಗ್ಲೇ ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ. ನೀನೇನಜ್ಜಿ ಹೀಗೆಲ್ಲ ಮಾತಾಡ್ಕೊಂಡು? ಯಾಕೆ ಹಾಗೆಲ್ಲ ಮಾತಾಡ್ತೀಯಾ? ಅಜ್ಜಿ, ಎಲ್ಲ ಒಳ್ಳೇದೇ ಆಗತ್ತೆ. ನಮ್ಮೂರ್ ಹೊಸ ಅಧ್ಯಕ್ಷರು ತುಳಸಿ ಅವ್ರಿಗೆ, ನಮ್ಮೂರ್ ಹೊಸ ಅಧ್ಯಕ್ಷರು ತುಳಸಿ ಅವ್ರಿಗೆ. ಅತ್ತೆ, ಇವತ್ತು ನನ್ನ ತಂಗಿ ಅಧ್ಯಕ್ಷೆಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಿದ್ದಾಳೆ. ಅದಕ್ಕೆಲ್ಲ ನೀವು ಮಾವ ಇಂದ್ರನೇ ಕಾರಣ.
ನನ್ನ ತಂಗಿನ ಬರೀ ಅಡುಗೆ ಮನೆಗೆ ಸೀಮಿತ ಮಾಡದೆ ಪಂಚಾಯತಿ ಅಧ್ಯಕ್ಷೆಯಾಗಿ ಮಾಡಿದ್ದೀರಾ. ನಿಮಗೆ ನಾನು ಎಷ್ಟು ಋಣಿಯಾಗಿದ್ರು ಸಾಲದು. ಅಲ್ಲಪ್ಪ ಶಿವರಾಜು, ಅವಳನ್ನ ಗೆಲ್ಲಿಸ್ತವನು ನೀನು. ಆ ಗರಿನ ನಮ್ ಕಿರೀಟಕ್ಕೆ ಇಡ್ತಿದ್ಯಲ್ಲ. ನೋಡ್ದ್ಯಾ ಇಂದ್ರ, ಇದು ನಮ್ ಶಿವರಾಜು ಅಂದ್ರೆ. ಹೌದಮ್ಮ, ನಮ್ ಬಾವ ಒಂಥರ ಗಾಳಿ ಇದ್ದಂಗೆ, ಎಲ್ರಿಗೂ ಉಸಿರು ಕೊಡ್ತಾನೆ, ಆದ್ರೆ ಯಾರಿಗೂ ಕಾಣ್ದಿರೋ ಹಾಗಿರ್ತಾನೆ. ಹೌದೌದು, ಯಾರಿಗೂ ಕಾಣಿಸ್ದೇನೆ ಎಲ್ಲ ಕೆಲಸ ಮಾಡಿ ಮುಗಿಸ್ಬಿಟ್ಟ.